ಗೌಡ್ರಿ ಇವತ್ತು ರೋಸ್ ಡೇ ಅದ ಮತ್ತು ನಿಮ್ಮ ಪೋರಿಗೆ ರೋಸ್ ಕೊಟ್ಟಿರಿ ಕೊಟ್ಟಿಲ್ಲ ಏನು ಪೋರಿನೇ ಇಲ್ಲ. ಅರೇ ರೇ 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 ಪಾಪ. ದೋಸ್ತ ಬರ್ಬೇಕಿತ್ಲೇ ನೀ ಗೋವಾಕ ಹಿಂಗ್ ಎಂಜಾಯ್ ಮಾಡಕತ್ತಿನ್ಲೇ ನಾ ಇಲ್ಲಿ ನೋಡಿಲ್ಲೇ ಎಲ್ಲಾ ಇದ್ದಲ್ಲೇ ತಮ್ಮನ್ ಕೊಡಾತಾರ. ಇದನ್ ಬಿಡ ಹುಡುಗ್ಯಾರಂತ್ರು ಮೈ ಮೇಲೆ ಬೀಳಕತ್ತಾರಲೇ ದೋಸ್ತ. ಇವೆಲ್ಲ ನಮ್ಮಂತರ್ಗೆ ನಿಂಗೆಲ್ಲ ಸೆಟ್ ಆಗಂಗಿಲ್ಲ. ನೀ ಅಲ್ಲೇ ಮನ್ಯಾಗ ಕುಂದ್ರ ನಾವೆಲ್ಲ ಎಂಜಾಯ್ ಮಾಡ್ತೀವಿ. ಇಡ ಫೋನ್ ಇಡ. ಅಲ್ಲೋ ಮನಿ ಅಂತ ಗೊತ್ತಾಗತ್ತನ್ಪ ಇದು ಮನಿ ಅಲ್ಲೋ ಅಣ್ಣ ಪಕ್ಕಾ ಗೋವಾ ಅನ್ಸುತ್ತ. ಏ ಅಣ್ಣ ಗೋವಾ ಬಿಡನಿ ಥೈಲ್ಯಾಂಡ್ ಅನ್ಸುತ್ತ ಥೈಲ್ಯಾಂಡ್. ಹೌದಾ? ಜ್ವರ ಐತೇನ್ರಿ? ರಿಚಾರ್ಜ್ ಮಾಡ್ರಿ ರಿಚಾರ್ಜ್. ಇದು ಕರೆನ್ಸಿ ಅಂಗಡಿಯಲ್ಲಿ ಲೋ ಮಗನ ಹಾಸ್ಪಿಟ್ಲ್ ಐತಿದ. ಅದ ನಿಮ್ಮ ಹಾಸ್ಪಿಟಲ್ ಒಳಗ ನಮ್ ಪೇಷಂಟ್ ಐತಿರ ಅದ ರಿಚಾರ್ಜ್ ಮಾಡ್ಬೇಕ್ರಿ ರಿಚಾರ್ಜ್. ರೀಚಾರ್ಜ್ ಅಲ್ಲ ಅದು ಮಬ್ಬ ಹಡ್ಸಿಕೆ ಡಿಸ್ಚಾರ್ಜ್ ಅದ. ಆಮೇಲೆ ನಮ್ಮ ಅಮ್ಮಂಗೆ ಯಾರೋ ಹೇಳ್ಬಿಟ್ಟವ್ರ ನೆಶ್ಪುರದಲ್ಲಿ ಏನಂತ ಅವ್ನ್ ಕುಡಿತಾನ ಅಂತ ಕಣವ, ಸಿಗರೇಟ್ ಸೇರ್ತಾನ ಅಂತ ಕಣವ ಅಂತ. ಅದು ಯಾವ್ದು ಅಂತ ಕೇಳ್ಬೇಕಾಯ್ತು ಮಮ್ಮನ. ಅಯ್ಯೋ ನಮ್ಮ ಅಮ್ಮಂಗೆಲ್ಲ ಗೊತ್ತಕೊಂಡ್ ಸುಮ್ನೀರ್. ಅದು ಕಿಂಗ್ ಸೇರ್ತಾನೆ, ಬಿಆರ್ ಕುಡಿತಾನೆ. ಎಲ್ಲಾನು ಹೇಳೋರ ಯಾರಿ ಅಂತ ಹೇಳಿದ್ರು ನೆಶ್ಪುರದಲ್ಲಿ ಗೊತ್ತಿನ ಅದ್ ಯಾರು ಹೇಳಿದ್ರು ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಹೇಳೋರಂತೆ. ನೀವು ಮಗ್ಳನ್ ಕೊಟ್ಟು ಮದುವೆ ಮಾಡ್ಬೇಡಿ ಸರಿ ಇಲ್ಲ ಅವನು ಅಂತ ಎಲ್ಲಾನು ಹೇಳೋರಂತ. ಸರಿ ತರ ಕೆಡಿಸ್ಕೊಬೇಡ ನೀನು, ನಾನು ಇರಗಂಟವಾ ಬಾ ನೀನ್ ಹೇಳ್ತೀನಿ. ಆಯ್ತು ಚಿನ್ನಿ ಹೇಳ್ತಿದ್ದೀನಿ. ನೀನ್ ಅರ್ಥ ಮಾಡ್ಕೊಂಡು ನಾನು ರಕ್ತ ಬೇಕಾದ್ರೆ ಕೊಡ್ತೀನಿ. ನನ್ನ ಆತ್ಮೀಯ ಸೆಲೆಬ್ರಿಟಿಗಳೇ, ಅಭಿಮಾನಿಗಳೇ, ಈ ವಿಡಿಯೋವನ್ನ ಆದಷ್ಟು ಹೊಸಪೇಟೆ ಹುಡುಗನಿಗೆ ಶೇರ್ ಮಾಡಿ. ಹೊಸಪೇಟೆ ಹುಡುಗ ಹೇಳ್ತಾನೆ ಕಿಪ್ಪಿ ಕೀರ್ತಿನ ಮದುವೆ ಆಗಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಹೊಸಪೇಟೆ ಹುಡುಗ, ಕಿಪ್ಪಿ ಕೀರ್ತಿನ ನಿನ್ಗಿನ್ನ ಮೊದ್ಲು ಲವ್ ಮಾಡ್ತಿರೋದು ನಾನು. ಕಿಪ್ಪಿ ಕೀರ್ತಿನ ಯಾವತ್ತಿದ್ರು ಮದುವೆ ಆಗದ್ ನಾನು. ಆಯ್ತಾ? ನೀನೇನಾದ್ರೂ ಕಿಪ್ಪಿ ಕೀರ್ತಿ ಸುದ್ದಿಗೆ ಬಂದ್ರೆ ನೀನ್ ಹೇಳ್ತೀಯ ಕಿಪ್ಪಿ ಕೀರ್ತಿ ಸುದ್ದಿಗೆ ಯಾರಾದ್ರೂ ಬಂದ್ರೆ ಮಾಟ ಮಾತ್ರ ಮಾಡಿಸ್ತೀನಿ ಅಂತ. ನಾನು ಕೊಳೆಗಾಲಕ್ಕೆ ಹೋಗಿ ನಿಂಬೆಹಣ್ಣು ಮಂತ್ರಿಸ್ಕೊಂಬಂದು ಇಟ್ಬಿಡ್ತೀನಿ ನಿಂಗೆ. ಆಯ್ತಾ? ಕಿಪ್ಪಿ ಕೀರ್ತಿ ಯಾವತ್ತಿದ್ರು ನನ್ನ ಹುಡುಗಿ, ಈ ಮುತ್ತು ಹನುಮಕ್ಕನ ಹುಡುಗಿ. ಒಂದು ವಿಡಿಯೋ ಹಾಕಿದೀನಿ, ಸ್ಕಿಪ್ ಮಾಡಬೇಡಿ. ಸಿಕ್ಕಾಪಟ್ಟೆ ಮಜಾ ಇದೆ, ಮಾತಾಡ್ತೀನಿ ಅದ್ರ ಬಗ್ಗೆ, ನೋಡ್ಕೊಂಡು ಬನ್ನಿ. ಇಲ್ಲಿ ಅವ್ರನ್ನ ಜನ ಎಷ್ಟು ಇಷ್ಟಪಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಎಷ್ಟು ಅಭಿಮಾನಿ ಬಳಗ ಇದೆ ಅನ್ನೋದು ನಿಮಗೆ ಇವಾಗ ಗೊತ್ತಾಗಿದ್ಯಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ? ಗಿಲ್ಲಿ ಅವ್ರಿಗೆ ಅಭಿಮಾನ ಗೊತ್ತ, ನನ್ನ ಅಭಿಮಾನೂ ಜಾಸ್ತಿ ಐತ್ರಿ ನನಗೆ. ಐತ್ರಿ ಅವ್ರ ಅಭಿಮಾನಿಗಳಿಗೆ. ಅಂದ್ರೆ ಒಂದು ಸೋಷಿಯಲ್ ಮೀಡಿಯಾ ನೋಡ್ತಾನಂದ್ರೆ ಈಗ ಅವ್ನ ಫೋಟೋ ಪಕ್ಕ ನನ್ನ ಫೋಟೋ ಇರ್ತೈತಿ, ನನ್ನ ಫೋಟೋ ಪಕ್ಕ ಅವ್ನ ಪಕ್ಕ ಇರ್ತೈತಿ. ಮಾಳುನ ಅಥವಾ ಗಿಲ್ಲಿನ ಹಿಂಗಿರ್ತೈತಿ. ಅದೊಂದು ನೋಡಿದಾಗ ಒಂದು ಖುಷಿ ಆಯ್ತು. ಇತ್ತೀಚೆಗೆ ಹೇಗೆ ಗೊತ್ತಾ, ನನಗೇನಾದ್ರು ತುಂಬಾ ಬೋರ್ ಆಗ್ತಾ ಇದೆ, ಏನಾದ್ರು ಕಾಮಿಡಿ ನೋಡಬೇಕು, ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಮಾಡುವರ ಇಂಟರ್ವ್ಯೂಗಳನ್ನ ನೋಡಿದ್ರೆ ಸಾಕು. ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್. ಎಲ್ಲರೂ ಬಿಗ್ ಬಾಸ್ ಮನೆ ಒಳಗಿರ್ಬೇಕಾದ್ರೆ ಎಂಟರ್ಟೈನ್ಮೆಂಟ್ ಕೊಟ್ಟರು. ಮಾಡುವರು ಬಿಗ್ ಬಾಸ್ ಮನೆ ಒಳಗಿದ್ದಾಗ ಏನು ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ. ಹೊರಗಡೆ ಬಂದ್ಮೇಲೆ ಯಾವ ರೇಂಜಿಗೆ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ, ಒಂದೊಂದು ಇಂಟರ್ವ್ಯೂ ಕೂಡ ಒಂದೊಂದು ಮುತ್ತು ಅಂತಾರಲ್ಲ ಆ ಥರ. ಫೇಸಲ್ಲಿ ಯಾವ ಎಕ್ಸ್ಪ್ರೆಷನ್ಸ್ ಇಲ್ಲ, ಎಲ್ಲದಕ್ಕೂ ಒಂದೇ ಥರ ಎಕ್ಸ್ಪ್ರೆಷನ್. ಎಲ್ಲ ಕನ್ಫ್ಯೂಷನ್, ಸಿಕ್ಕಾಪಟ್ಟೆ ಕನ್ಫ್ಯೂಷನ್. ಮಾತಲ್ಲೂ ಕನ್ಫ್ಯೂಷನು, ಎಕ್ಸ್ಪ್ರೆಷನ್ ಕನ್ಫ್ಯೂಷನ್, ಎಲ್ಲದರಲ್ಲೂ ಕನ್ಫ್ಯೂಷನ್. ಈಗ ಕಾಲೇಜ್ ಓದ್ತಾ ಇದ್ದೀರಾ ಇನ್ನು, ಸೊ ಪಾಕೆಟ್ ಮನಿಗೆಲ್ಲ ದುಡ್ಡು ಬೇಕಾ? ನೀವು ವೈರಲ್ ಆಗೋಕ್ಕೂ ಮುಂಚೆ ತಂದೆ ತಾಯಿಗಳನ್ನ ಕೇಳ್ತಾ ಇದ್ರಿ ಅನ್ಸುತ್ತೆ. ಹೀಗೆಲ್ಲ ನೀವೇ ಅವ್ರಿಗೆ ಕೊಡ್ತಾ ಇದ್ದೀರಾ ಅಥವಾ ಹೇಗೆ? ಕೊಡೋದು ತಗೊಳ್ಳೋದೆಲ್ಲ ಆಗ್ತಾ ಇದೆ, ಬಟ್ ನಾನೇನು ಅವರಿಂದ ಕೇಳಲ್ಲ. ಅವ್ರು ಎಷ್ಟು ಕೊಡ್ತಾರ ಅಷ್ಟು ಇಸ್ಕೊಂಡು ಒಂಥರ ಹೆಲ್ಪ್ ಕೊಡ್ತಾರ ಆಗಿದೆ. ಈ ಕನ್ನಡದಲ್ಲಿ ಬಂದಂಥ ಶೋ ಇಂದ ಒಂದಿಷ್ಟು ಬೇರೆ ಬೇರೆ ಥರ ಮನೆಯಲ್ಲಿ ಯಾವ ರೀತಿಯಲ್ಲಿ ನೀವು ಸಪೋರ್ಟ್ ಕೊಡ್ತಾರೆ? ಲೈಕ್ ಅವರಿಗೆ ಅವ್ರೇನು ತಲೆ ಕೆಡಿಸ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾರೆ. ನನ್ಗೆ ಅವ್ರಿಗೆ ಗೊತ್ತು ನನಗೆ ಹೇಗೆ ಅಂತ. ಅವ್ರೇನಿಲ್ಲ ಪರವಾಗಿಲ್ಲ, ಅವ್ರು ಯಾರು ಏನಾದರೂ ಅಂದ್ಕೊಳ್ಳಿ, ನಿಮ್ಗೆ ಕಂಟಿನ್ಯೂ ಮಾಡೋದು ಏನು. ಸಾಕಷ್ಟು ಟೀಕೆಗಳಾಯ್ತು, ಅದು ಜಿ ಕನ್ನಡಕ್ಕೆ ಹೋಗಿದೆ. ಏನ್ ಟ್ಯಾಲೆಂಟ್ ಇದೆ ಅವ್ರಿಗೆ, ಅವರು ನೀನೇ ಕರ್ಸಿದ್ರಿ, ಮಿಕ್ಕಿದರು ಇನ್ನೂ ಟ್ಯಾಲೆಂಟ್ಗಳು ಇದ್ದಾರೆ, ಈ ತರದೆಲ್ಲ ಟೀಕೆಗಳಾಯ್ತು. ಸಾಕಷ್ಟು ಸುಮಾರು ಜನ ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಮೊಬೈಲ್ನ ಹಿಂಗೆ ಇಟ್ಕೊಬಿಟ್ಟು ಮತ್ತೆ ಬೇರೆಯವ್ರ ಬಗ್ಗೆ ಮಾತಾಡೋದ್ರಲ್ಲಿ ಅವರಿಗೆ ಟ್ಯಾಲೆಂಟ್ ಅಂತ ಅನ್ಸುತ್ತೆ ಅವರಿಗೆ. ಬಟ್ ಅಲ್ಲಿ ಸ್ಟೇಜ್ ಮೇಲೆ ಮುಂದೆ ಜಡ್ಜಸ್ ಕೂತು ಪಕ್ಕದಲ್ಲಿ ಆರ್ಟಿಸ್ಟ್ಗಳೆಲ್ಲ ಇದ್ದು ಸ್ಟೇಜ್ ಮೇಲೆ ಸ್ವಲ್ಪನೂ ಸ್ಟೇಜ್ ಕ್ಲಿಯರ್ ಇಲ್ದಿರ ಆಕ್ಟ್ ಮಾಡಿದ್ದೀನಿ. ಅದನ್ನ ನಾನು ಟ್ಯಾಲೆಂಟ್ ಅಂತಾನೆ ನಾನು ತಿಳ್ಕೊಂಡಿರೋದು. ಅವ್ರಿಗೆ ಯಾವ ಟ್ಯಾಲೆಂಟ್ ಅಂತ ಕಾಣಿಸುತ್ತೆ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಬೇಜಾರಾಯ್ತಾ ಈ ತರದೆಲ್ಲ ಟೀಕೆಗಳು ಬಂದಾಗ? ಇಲ್ಲ, ಅವ್ರೇನಾದ್ರು ಗುಡ್ ಆಗಿ ಮಾಡಿದ್ರೆ ಅದನ್ನ ಖುಷಿ ಪಡ್ತಿದ್ವಿ ಅಲ್ವಾ. ಅವ್ರು ನಮ್ಮ ಯೂಸ್ ಮಾಡ್ಕೊಂಡು ಬೆಳಿತಿದ್ದಾರೆ ಅಲ್ವಾ, ಅದಕ್ಕೂ ಖುಷಿ ಪಡೋದು. ನಮ್ಮಿಂದ ಒಬ್ಬರು ಬೆಳಿತಿದ್ದಾರೆ. ರೀಲ್ಸ್ ಕ್ರಿಯೇಟರ್ ಒಂದು ಕಂಟೆಂಟ್ ವೈರಲ್ ಆದಾಗ ಅದೇ ರೀತಿ ಮಾಡೋದು ಸಹಜ ಆಗ್ಬಿಟ್ಟಿದೆ ಎಲ್ಲಾನು. ಈಗ ನಿಮ್ದೊಂದು ಸಾಂಗ್ ಹೇಳಿ ವೈರಲ್ ಆಯ್ತು ಒಂದು ಕಂಟೆಂಟ್, ಅದು ಅದೇ ರೀತಿ ಯಾಕೆ ನೀವು ಮತ್ತೆ ಟ್ರೈ ಮಾಡಿಲ್ಲ? ಅಲ್ಲಿಗೆ ಸೈಲೆಂಟ್ ಆಗ್ಬಿಟ್ರಲ್ಲ, ಯಾಕೆ? ಇಲ್ಲ, ಅದು ನಾನು ಬೇಕು ಅಂತ ಮಾಡಿದಲ್ಲ. ಇಷ್ಟೊಂದು ವೈರಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಾವು ಇದು ನನ್ನ ಸಾಂಗ್ಗೆ ಅವಮಾನ ಮಾಡಿದ್ದೀನಿ. ನಾನು ಸಾರಿ ಕೂಡ ಕೇಳಿದ್ದೀನಿ. ಅರ್ಜುನ್ ಜನ್ಯ ಸರ್ ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ. ಲೈಕ್ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಅದು ಸರಿ ಬರಲ್ಲ. ಯಾಕಂದ್ರೆ ಸಾಂಗ್ಸ್ಗಳಿಗೆ ಅವಮಾನ ಮಾಡೋದಾಗುತ್ತೆ, ಇಷ್ಟ ಆಗಲ್ಲ. ತುಂಬಾ ಚೆನ್ನಾಗಿ ಸಾಂಗ್ ಹೇಳೋರು ಇದ್ದಾರೆ, ಅವ್ರು ಕೂಡ ವೈರಲ್ ಆಗಿಲ್ಲ. ಬಟ್ ನೀವು ವೈರಲ್ ಆದ್ರೆ, ಬಟ್ ಅವ್ರಿಗೆ ನಮ್ಮ ಟ್ಯಾಲೆಂಟ್ ಬೆಲೆ ಸಿಕ್ಕಿಲ್ಲ, ತುಂಬಾ ನಿಮ್ದೆಲ್ಲ ಬೆಲೆ ಸಿಕ್ತು ಅನ್ನೋ ಅವ್ರಿಗೆ ಒಂಥರ ಫೀಲ್ ಇದೆ.
ಇದಕ್ಕೇನು ಹೇಳ್ತೀರಾ ನೀವು? ನಿಜನಾ ಅಥವಾ ಸುಳ್ಳ? ಇದನ್ನ ನೀವು ಯಾವ ರೀತಿ ತಗೋತೀರಾ? ಹೌದು ನಿಜ, ಬಟ್ ಅಂದ್ರೆ ಅವ್ರಿಗೂ ಗಿಲ್ಟ್ ಇರುತ್ತಲ್ವಾ, ಅಂದ್ರೆ ಇಷ್ಟು ಹಣಗಳು ನಾವು ಆಗಿಲ್ಲ ಅವ್ರಾಗಿ ಇದು ನನಗೆ ಗೊತ್ತಿರ್ಲಿಲ್ಲ ಅಲ್ವಾ ಇಷ್ಟೊಂದು ವೈರಲ್ ಆಗುತ್ತೆ ಅಂತ. ನಾನೇನು ಮಾಡ್ಲಿಕ್ಕಾಗಲ್ಲ, ಇದೆಲ್ಲ ಅವ್ರಿಗೆ ಬಿಟ್ಟಿದ್ದು. ಸರ್ ಎಲ್ಲರಿಗೂ ನಮಸ್ಕಾರ. ನೋಡಿ, ನನಗೆ ಓದಕ್ಕೆ ಬರಲ್ಲ, ಆಮೇಲೆ ಕಮೆಂಟ್ಸ್ ಹಾಕ್ತೀರಾ, ನನಗೆ ಓದೋಕ್ಕೂ ಬರಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನೋಡಿ, ಇವಾಗ ನಾನು ನನ್ನ ಮಗ ಇಬ್ಬರೇ ಇರೋದು ಬಂದಾಗಿಂದ. ಆಮೇಲೆ ನನ್ನ ಮಗ ಒಬ್ಬ ನನ್ನ ಹತ್ರ ಇದ್ದಾನೆ, ಸ್ಕೂಲ್ ಕಳಿಸ್ತಾ ಇದ್ದೀನಿ. ಅವರಿಬ್ರಿಗೂ ಫೀಸ್ ಕಟ್ಟಿದ್ದೀನಿ ಸರ್. ನನ್ನ ಮಕ್ಕಳನ್ನ ಸ್ಕೂಲ್ ಕಳಿಸ್ತಾ ಇಲ್ಲ, ಅವಳೆಲ್ಲ ಕೆಲ್ಸಕ್ಕೆ ಹೋಗ್ತಾರಂತೆ. ಅವಳೆಲ್ಲ ನಾವು ಹೋಗ್ಲಿ ಸರ್, ನನ್ನ ಮಕ್ಕಳು ನನಗೆ ಬೇಕು. ದಯವಿಟ್ಟು ಎಲ್ಲರೂ ಸೇರಿ ನನಗೆ ಹೆಲ್ಪ್ ಮಾಡಿ ಸರ್, ನನ್ನ ಮಕ್ಕಳು ಕೊಡಿಸ್ಕೊಡಿ. ದಯವಿಟ್ಟು ನಾನು ಎಲ್ಲರನ್ನೂ ಕೇಳ್ಕೊಡೋದು ಎಷ್ಟೇ ಸರ್. ನಾನು ನೋಡಿ, ಇವಾಗ ನನ್ನ ಮಕ್ಕಳು ಓದ್ಬೇಕಷ್ಟೇ. ನಾನು ಓದಿಸ್ತೀನಿ, ನನ್ನ ಮಕ್ಕಳನ್ನ ಎಲ್ಲೇ ಇರಲಿ ಓದಿಸ್ತೀನಿ, ಇಲ್ಲ ಅನ್ನಲ್ಲ. ನನ್ನ ಮಕ್ಕಳು ನನ್ನ ಕೈ ಕೊಡ್ಲಿ ಅವರು. ನನ್ನ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಇವಾಗ 3.5 ತಿಂಗಳಾಯ್ತು. ಫೀಸ್ ಎಲ್ಲ ಕಟ್ಟಿದ್ದೀನಿ, ಯಾಕೆ ಕಳಿಸ್ತಾ ಇಲ್ಲ ಅವಳು ಹೇಳಿ? ಎಲ್ಲರಿಗೂ ಹೇಳ್ತಿರೋದು ಇಷ್ಟೇ, ನನ್ನ ಮಕ್ಕಳನ್ನ ಮಾತ್ರ ದಯವಿಟ್ಟು ಕೊಡಿಸ್ಕೊಡಿ ಸರ್. ಎಲ್ಲೇ ಇರಲಿ, ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು. ನಾನು ಓದಿಸ್ಬೇಕಂತಾನೆ ಇರೋದು. ನಾನು ಇವಾಗ ನನ್ನ ಮಕ್ಕಳನ್ನ ನನಗೆ ನೋಡಿ ಆಟ ಒಂದು ತಗೊಂಡು ಯಾರನ್ನ ಇಷ್ಟಪಡ್ತೀರಿ? ನನಗ್ ನವೀನ್ ಇಷ್ಟ, ಆದ್ರೆ ಅವನಿಗೆ ನಾನು ಇಷ್ಟವಿಲ್ಲ. ದಯವಿಟ್ಟು ನನ್ನನ್ನು ಪ್ರೀತಿಸು ನವೀನ್. ಫಸ್ಟ್ ಪುಣ್ಯಾತ್ಗಿತ್ತಿ ವಿಡಿಯೋ ನೋಡ್ಕೊ ಮನೆ ಅವಲ್ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಮತ್ತೆ ಲಾಸ್ಟ್ ಒನ್ ಸೋನು ಅವರ ರಿಪ್ಲೈ. ಗೈಸ್, ಏನ್ ಗೊತ್ತಾ, ಇಷ್ಟು ದಿನ ನೀವು ನನಗೆ ನಿವೇದಿತಾ ಗೌಡಗೆ ಕಂಪೇರ್ ಮಾಡ್ತಿದ್ರಿ. ಅವಾಗ ನಾನು ಏನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಬಿಕಾಸ್ ಆ ಹುಡುಗಿ ಒಳ್ಳೆಯವಳು ನಂಗೆ ಗೊತ್ತು. ಸೊ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಜೂನಿಯರ್ ನಿವೇದಿತಾ ಗೌಡ ಅಂತ ಹೇಳ್ತಿದ್ರೆ. ಬಟ್ ಇವಾಗ ಇವಳು ಅವಳ ಗಲೀಜು ಗುರು, ಸೋನು ಗೌಡ, ಯಪ್ಪ ಅವಳ ಮುಖ ನೋಡ್ಗುರು. ಅವಳು ನನಗೆ ಇಷ್ಟಕ್ಕೂ ಬರಲ್ಲ ಗುರು, ರಾಗಿ ಕಳ್ಗಷ್ಟು ಬರಲ್ಲ ಅವಳು. ಅವಳು ದಯವಿಟ್ಟು ಹೋಲಿಸ್ಬೇಡಿ ಗುರು. ಅವಳು 3 ಬಿಟ್ಟೋಳ, ನೀನು 6 ಬಿಟ್ಟೋಳ. ನಿಂಗಿಂತ ಅವಳೇ ಬಿಟ್ಟ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ? ನೀನ್ ಅವಳಕ್ಕಿಂತ ದೊಡ್ಡ ಬರೀ ಇಂಥದೆಯ ಭೂತದ ಬಾಯಲ್ಲಿ ಭಗವದ್ಗೀತೆ. You are equal to my foods. Just please be in your standards. ಕಿಚ್ಚ ಸುದೀಪ್ ಅಭಿಮಾನಿಯಾದಂತ ಸೋನು ಶೆಟ್ಟಿ, ಕಿಚ್ಚ ಸುದೀಪ್ ಅಭಿಮಾನಿಯಾದಂತ ಸೋನು ಶೆಟ್ಟಿ ಕಂಟೆಂಟ್ ಕ್ರಿಯೇಟರು ಅಲ್ಲ, ಮಾಡೆಲ್ಲೂ ಅಲ್ಲ. ಶಿ ಈಸ್ ಎ ಕಾಲ್ ಗರ್ಲ್. ಮಹಿಳೆಯರಿಗೆ ಯಾರಾದ್ರೂ ನಿಮ್ಮ ಮನೆಯಲ್ಲಿರುವಂತ ಗಂಡಸರು, ಗಂಡಂದರು ಸೋನು ಶೆಟ್ಟಿ ಪ್ರೊಫೈಲ್ ನೋಡ್ತಾ ಇದ್ರೆ ಚಪ್ಪಲಿದಲ್ಲಿ ಹೊಡೆದು ಅವಳ ಪ್ರೊಫೈಲ್ ನ ಬ್ಲಾಕ್ ಮಾಡಿಸುವಂತ ಕೆಲಸ ಮಾಡಿ. HSR ಪರಂಗಿಪಾಳ್ಯ, ದೊಮ್ಲೂರು, ಈಜಿಪುರ, ಕೋರ್ಮಂಗಲದಲ್ಲಿರುವಂತ ಪಿಜಿದಲ್ಲಿ ವಾಸ ಮಾಡಿಕೊಂಡು ಗಂಡಸರಿಗೆ ಕಾಳಾಕೊಂಡು ಗಂಡಸರ ಜೊತೆ ವಿಡಿಯೋ ಕಾಲ್ ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡ್ತಾ ಇರುವಂತ ಈ ಚಪ್ಪರ್ ಮುಂಡೆ ಬಗ್ಗೆ ಸಮಾಜಕ್ಕೆ ತೋರಿಸಲೇಬೇಕಲ್ವಾ? ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯೂನಿಫಾರ್ಮ್ ಹಾಕೊಂಡು ಹೋಗುವಂತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಮೈ ತುಂಬಾ ಸೀರೆ ಹಾಕೊಂಡಿರುವಂತ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲ. ನಿಷ್ಠೆಯಿಂದ ನಿಯತ್ತಾಗಿ ಬದುಕ್ತಾ ಇರುವಂತ ಹೆಣ್ಣು ಮಕ್ಕಳಿಗೆ ಕೆಟ್ಟ ಪಟ್ಟ. ಆದ್ರೆ ಈ ಮಾನಗೆಟ್ಟ, ನೀಚಗೆಟ್ಟ, ಲೋಫರ್ ಮುಂಡೆ, ಚಪ್ಪರ್ ಮುಂಡೆ ಸೋನು ಶೆಟ್ಟಿ ಮೈ ಮಾರ್ಕೊಂಡು ಜಸ್ಟ್ 10 ನಿಮಿಷ ವಿಡಿಯೋ ಕಾಲ್ ಮಾಡಿ 300 ರೂಪಾಯಿಗೋಸ್ಕರ ಸ್ಕ್ಯಾನರ್ ಹಾಕಿ ಪ್ರತಿಯೊಬ್ಬ ಗಂಡಸ ಹತ್ರ 300 ರೂಪಾಯಿ ಹಾಕ್ಸ್ಕೊಳ್ಳೋದು. ನಂತರ ಸ್ಕ್ರೀನ್ ಶಾಟ್ ವಾಟ್ಸ್ಆಪ್ ಅಲ್ಲಿ ಕಳಿಸಿ ಅನ್ನೋದು. ವಾಟ್ಸ್ಆಪ್ ಅಲ್ಲಿ ಸ್ಕ್ರೀನ್ ಶಾಟ್ ಬಂದಾದ್ಮೇಲೆ ಅವ್ರ ಫೋಟೋ ಕಳಿಸ್ಬೇಕು. ಅವ್ರ ಫೋಟೋ ಬಂದಾದ್ಮೇಲೆ ಚೆನ್ನಾಗಿದ್ರೆ ವಿಡಿಯೋ ಕಾಲ್ ಮಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಬ್ಲಾಕ್ ಲಿಸ್ಟ್ ಹಾಕ್ತಾರೆ. 300 ರೂಪಾಯಿಗೋಸ್ಕರ ಇಲ್ಲೇ ಹಾಕಿದೀನಿ ನೋಡಿ ಅವ್ರ ಡೀಟೇಲ್ಸ್. ಬೇಗ ಮಾಡು ಅಂತ ಹೇಳಿ ದುಡ್ಡು ಹಾಕ್ಸ್ಕೊಳ್ತಾರೆ. ಜಸ್ಟ್ 300 ರೂಪಾಯಿ. ಮೋಸ್ಟ್ಲಿ ಮೇಲೆ ಹಾಕಿರೋದು ಒಂದು 150 ರೂಪಾಯಿ, ಕೆಳಗೆ ಹಾಕಿರೋ ಒಂದು 150 ರೂಪಾಯಿಗೆ 300 ರೂಪಾಯಿ ತಗೊಳ್ತಾಳೆ ಅನ್ಸುತ್ತೆ. ಮೈ ಬಗ್ಸಿ ದುಡಿಯುವಂತ ಹೆಂಗಸು ಇವಳಲ್ಲ. ಇವಳಿಗೆ ಮದುವೆ ಆಗಿದೆ, ಗಂಡ ಇದ್ದಾನೆ, 4-5 ಜನ ಯುವಕರ ಜೊತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಇದ್ದು ಅನೇಕ ಗಂಡಸರು ಯಾರೆಲ್ಲ ಇವಳಿಗೆ ವಿಡಿಯೋ ಕಾಲ್ ಮಾಡಿದ್ರು ಎಲ್ಲರ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅವ್ರು ಯಾರಾದ್ರೂ ಒಂದು ಮಾತು ಮಾತಾಡಿದ್ರೆ ನಿಮ್ಮ ವಿಡಿಯೋ ಇದೆ ಬಿಡ್ತೀನಿ ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾಳೆ. ಟಾರ್ಗೆಟ್ಗೆ ಬಿದ್ದಂತ ಗಂಡಸರು ಇವಳ ಹತ್ರ ವಿಡಿಯೋ ಕಾಲ್ ಮಾಡಿರೋಂಥವ್ರು, ಇವಳ ಪ್ರೊಫೈಲ್ ನೋಡುವಂತವ್ರು, ಇವಳಿಗೆ ಬೆಂಬಲ ಕೊಡುವಂತವ್ರು, ಜೊತೆಗೆ ಇತ್ತೀಚೆಗೆ ನನ್ನ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ಬೆಂಬಲ ಕೊಡ್ತಾ ಇರೋದು ಮೂರ್ತಿ ಹಾಗೂ ಮುತ್ತುರಾಜ್. ಇವಳ ಜೊತೆ ಅನೇಕ ನಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಸಂಪರ್ಕದಲ್ಲಿರುವಂತವ್ರೆ ವಿಡಿಯೋ ಕಾಲ್ ಮಾಡಿದ್ದಾರೆ. 300 ರೂಪಾಯಿ ಹಾಕಿದ್ದಾರೆ ರೀ. ಜಸ್ಟ್ 300 ರೂಪಾಯಿಗೆ 300 ಮಾತು ಮಾತಾಡುವಂತ ಈ ಚಪ್ಪರ್ ಮುಂಡೆ ಪಿಜಿದಲ್ಲಿ ಇಟ್ಕೊಂಡು ಅನೇಕ ಗಂಡಸರ ಹತ್ರ ತನ್ನ ದೇಹನ ಮಾರ್ಕೊಂಡು ಇವಳಂತ ಥರ್ಡ್ ಕ್ಲಾಸ್ ಮುಂಡೆರಿಂದಾನೆ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದ್ದು. ಈ ಚಪ್ಪರ್ ಮುಂಡೆನ ಸಮಾಜಕ್ಕೆ ಎಳ್ಕೊಂಡ್ಬಂದು ತೋರಿಸಲೇಬೇಕು. ಯಾವ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಿದೆ. ಯಾವ ಹೆಣ್ಣು ಮಕ್ಕಳಿಗೆ ಮಾನಗೆಟ್ಟ ಹೆಣ್ಣು ಮಕ್ಕಳಿಗೆ ಮಾನ ಮರ್ಯಾದೆ ಮಾಡ್ಕೊಳ್ಳುವಂತ ಹೆಣ್ಣು ಮಕ್ಕಳಿಗೆ ತಗ್ದಿ ಇನ್ನೊಬ್ಬನಿಗೆ ತೋರಿಸಿ 300 ರೂಪಾಯಿಗೋಸ್ಕರ ಬರ್ಗೆಟ್ಟಿ ಬಿದ್ದಿರುವಂತ ಈ ಕಾಲ್ ಗರ್ಲ್ ಬೆಳಗ್ಗೆಯಿಂದ ಸಂಜೆವರೆಗೂ ಪಿಜಿದಲ್ಲೇ ಇರ್ತಾಳೆ. ರಾತ್ರಿ ಆದ್ರೆ ಯುವಕರು ಯಾರು ಬರ್ತಾರೋ ಅವ್ರ ಜೊತೆ ಓಡೋಗುವಂತ ಈ ಲೋಫರ್ ಮುಂಡೆ ಎಲ್ಲರ ಬಗ್ಗೆ ಮಾತಾಡ್ತಾರೆ. ಇವಳು ವಿಡಿಯೋ ಹಾಕೊಳ್ಳುವಂತ ಕೆಲ ಯೂಟ್ಯೂಬರ್ಸ್ ಇವಳ ವಿಡಿಯೋನ ಡಿಲೀಟ್ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಇವಳು ಹಾಕಿರುವಂತ ಸ್ಕ್ಯಾನರ್ಗೆ 300 ರೂಪಾಯಿ ಕೊಟ್ಕೊಂಡು ನೀವು ಬೇಕಂದ್ರೆ ವಿಡಿಯೋ ಮಾಡ್ಕೊಳ್ಳಿ. ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.